ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಭಾರತದ ಪ್ರಥಮ ಪ್ರಧಾನಮಂತ್ರಿಗಳಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲರು ಯಾಕೆ ಪ್ರಧಾನಮಂತ್ರಿಗಳಾಗಲಿಲ್ಲ ಅನ್ನುವಂಥ ಇತಿಹಾಸವನ್ನು ಇವತ್ತು ನಾನು ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ತಿಳಿಸಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ. ಯಾಕಂದರೆ 1947 ಆಗಸ್ಟ್ 15 ಮಧ್ಯರಾತ್ರಿ ನಮಗೆ ಬ್ರಿಟಿಷರು ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟರಲ್ಲ, ಅದಕ್ಕಿಂತ ಪೂರ್ವದಲ್ಲಿ ಸಾಕಷ್ಟು ಸಾವು ನೋವು, ಗುಂಡಿಗೆ ಎದೆಯೊಡ್ಡಿದ್ದು, ಜೊತೆಗೆ ಕಾಳಾಪಾನಿ ಅನುಭವಿಸಿದ್ದು ಹಾಗೂ ಸತ್ಯಾಗ್ರಹಗಳನ್ನು ಹಮ್ಮಿಕೊಂಡಿದ್ದು, ಹೀಗೆ ಮನೆ ಮಠಗಳನ್ನು ಕಳೆದುಕೊಂಡಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳನ್ನು ನಾವು ಈ ಸಂದರ್ಭದಲ್ಲಿ ನಮ್ಮ ಭಾರತೀಯರು ಯಾವ ರೀತಿ ನಡೆದುಕೊಂಡರು ಆ ಸಮಯದಲ್ಲಿ ಅನ್ನುವಂಥ ಮಾತನ್ನು ನೆನಪಿಸಿಕೊಂಡಾಗ ಕಣ್ಣಲ್ಲಿ ನೀರಾಗ್ತವೆ ಹಾಗೂ ಮನಸ್ಸು ಭಾರವಾಗ್ತೈತಿ. ಇಂಥ ಒಂದು ಸಮಯದಲ್ಲಿ ಹಾಗೂ ಹೀಗೂ ಏನೋ ಒಂದು ಸಂದರ್ಭದಲ್ಲಿ 1947 ನಮಗೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಗೋಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಸಾಕಷ್ಟು ಚಳುವಳಿಗಳಾದವು. ಉಪ್ಪಿನ ಸತ್ಯಾಗ್ರಹ ಆಯಿತು, ಬಾರ್ದೋಲಿ ಸತ್ಯಾಗ್ರಹ ಆಯಿತು, ಹಾಗೂ ಇನ್ನು ಸಾಕಷ್ಟು ಸತ್ಯಾಗ್ರಹಗಳ ಚಳುವಳಿಗಳ ರೂಪಗಳಾಗಿ ಸ್ವಾತಂತ್ರ್ಯಕ್ಕೆ ಬುನಾದಿಯನ್ನು ಹಾಡಿದವು ಅನ್ನುವಂಥ ಮಾತುಗಳನ್ನು ಕೂಡ ಕೇಳ್ತಾ ಇದ್ದೇವೆ. ಜೊತೆಗೆ ಬಾರ್ದೋಲಿ ಅನ್ನುವಂಥ ಒಂದು ಸತ್ಯಾಗ್ರಹ ಗುಜರಾತ್ನಲ್ಲಿ ಆಯಿತು. ಗುಜರಾತ್ನಲ್ಲಿ ಆದಾಗ ಆ ಒಂದು ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ತಮ್ಮ ಆಂದೋಲನವನ್ನು ಸಾಕಷ್ಟು ಪ್ರಮಾಣದಲ್ಲಿ ಮಾಡ್ತಾಯಿದ್ರು. ಹಾಗಾಗಿ ಅವರು ಬಾರ್ದೋಲಿ ಸತ್ಯಾಗ್ರಹದಲ್ಲಿ ಅವರು ಭಾಗವಹಿಸಲಿಕ್ಕೆ ಅಷ್ಟೊಂದು ಸಾಧ್ಯ ಆಗದೇ ಇದ್ದಾಗ ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲರಿಗೆ ಅಲ್ಲಿಯ ನೇತೃತ್ವ ವಹಿಸ್ಕೊಳ್ಬೇಕಂತೇಳಿ ಹೇಳಿದರು. ಆಗ ಸರ್ದಾರ್ ವಲ್ಲಭಭಾಯಿ ಪಟೇಲರು ಆ ಒಂದು ಚಳವಳಿಯ ನೇತೃತ್ವವನ್ನು ವಹಿಸಿದರು ಅಂತೇಳಿ ನಾವು ಕೇಳಿದ್ದೇವೆ. ಜೊತೆಗೆ ಅದಕ್ಕಿಂತ ಪೂರ್ವದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ಶಿಕ್ಷಣ ಹಾಗೂ ಅವರು ನಡೆದು ಬಂದಂಥ ದಾರಿ, ಮಹಾತ್ಮ ಗಾಂಧೀಜಿಯವರು ಸರ್ದಾರ್ ವಲ್ಲಭಭಾಯಿ ಪಟೇಲರ ಒಂದು ಒಡನಾಟ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನು ಕೂಡ ನಾವು ಅವಲೋಕನ ಮಾಡೋಣ ಸ್ನೇಹಿತರೆ. ಜೊತೆಗೆ ಸರ್ದಾರ್ ವಲ್ಲಭಭಾಯಿ ಪಟೇಲರು ಶಿಕ್ಷಣವನ್ನು ಪಡೆದಿದ್ದರು. ಯಾವ ಶಿಕ್ಷಣ ಪಡೆದಿದ್ರು ಅಂದರೆ ಅವರು ವಕೀಲ್ಕಿ ಶಿಕ್ಷಣವನ್ನು ಪಡೆದಿದ್ದರು, ಅಂದರೆ LLB ವಕೀಲ್ಕಿ ವೃತ್ತಿಯನ್ನು ಪಡೆದಿದ್ದರು. ಆ ನಂತರ ಅವರು ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ ಪದವಿಯನ್ನು ಕೂಡ ಪಡೆದುಕೊಂಡು ಬಂದು ತಮ್ಮ ವೃತ್ತಿಯನ್ನು ಕೂಡ ಆರಂಭ ಮಾಡಿದರು. ಆಮೇಲೆ ಅವರಿಗೆ ರಾಜಕೀಯದಲ್ಲಿಯೂ ಇಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಜೊತೆಗೆ ಮಹಾತ್ಮ ಗಾಂಧೀಜಿಯವರ ವಿಷಯವಾಗಿಯೂ ಅವರು ಅಷ್ಟೊಂದು ಆಸಕ್ತಿಯನ್ನು ತೋರಿಸ್ತಿರಲಿಲ್ಲ. ಹೀಗಿರುವಾಗ ಮಹಾತ್ಮ ಗಾಂಧೀಜಿಯವರು ಬಾರ್ದೋಲಿ ಚಳವಳಿಯ ಒಂದು ಸಂದರ್ಭದಲ್ಲಿ ಗುಜರಾತಿಗೆ ಬಂದಾಗ ಆ ಒಂದು ಸಂದರ್ಭದಲ್ಲಿ ಬಾಪೂಜಿಯವರನ್ನು ಭೇಟಿಯಾಗಲಿಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲರು ಹೋದಂಥ ಪ್ರಥಮ ಭೇಟಿಯಲ್ಲಿಯೇ ಅವರಿಗೆ ಮರಳಾಗ್ತಾರೆ. ಅವರ ಒಂದು ವ್ಯಕ್ತಿತ್ವಕ್ಕೆ ಮಾರು ಹೋಗ್ತಾರೆ. ಹೋಗಿ ಅವರ ಶಿಷ್ಯರಾಗಿಯೇ ರೂಪುಗೊಳ್ತಾರೆ. ಜೊತೆಗೆ ಮಹಾತ್ಮ ಗಾಂಧೀಜಿಯವರು ಹಾಗೂ ಸರ್ದಾರ್ ವಲ್ಲಭಭಾಯಿಯವರ ಒಂದು ಒಡನಾಟ ಯಾವ ರೀತಿ ಇತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಮಹಾಭಾರತದಲ್ಲಿ ನಾವು ಏಕಲವ್ಯ ಹಾಗೂ ದ್ರೋಣಾಚಾರ್ಯರು ಯಾವ ರೀತಿ ಇದ್ರಲ್ಲ, ಅದೇ ರೀತಿಯಾಗಿ ಇವರಿಬ್ಬರೂ ಕೂಡ ಇದ್ದರು, ಅದೇ ರೀತಿಯಾಗಿ ನಡೆದುಕೊಂಡರು ಅನ್ನುವಂಥ ಮಾತನ್ನು ಕೂಡ ಹೇಳ್ತೀನಿ. ಬಾರ್ದೋಲಿ ಚಳವಳಿಯ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕಾದ್ರೆ ಬ್ರಿಟಿಷರು 6% ಇದ್ದಂಥ ಮೊದಲು 6% ಟ್ಯಾಕ್ಸನ್ನು ರೈತರು ಕಟ್ಟಬೇಕಾಗಿತ್ತು. ಆ ನಂತರ ಮಳೆಗಾಲ ಸರಿಯಾಗಿ ಆಗಲಿಲ್ಲ ಅಂದರೆ, ಬರ ಬಿದ್ದರೆ ಅವನ್ನು ಸೂಟ್ ಮಾಡ್ತಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಘೋಷಣೆ ಮಾಡಿದರು. ಆದರೆ ಬಾರ್ದೋಲಿ ಚಳವಳಿಯ ಯಾಕೆ ಹಮ್ಮಿಕೊಂಡ್ರು ಅಂದರೆ ಆ ಸಂದರ್ಭದಲ್ಲಿ ಆ ರಾಜ್ಯದಲ್ಲಿ ಮಳೆ ಆಗಲೇ ಇಲ್ಲ. ಹೀಗಿರುವಾಗ ಬರಗಾಲ ಬಿದ್ದಂಥ ಒಂದು ಸಮಯದಲ್ಲಿ 22% ಟ್ಯಾಕ್ಸನ್ನು ನೀವು ಗೌರ್ಮೆಂಟಿಗೆ ಕಟ್ಟಲೇಬೇಕು ಅನ್ನುವಂಥ ಒಂದು ಕಟ್ಟಾಜ್ಞೆಯನ್ನು ಕೂಡ ಮಾಡಿದರು. ಆ ಸಂದರ್ಭದಲ್ಲಿ ರೈತರು ಕಂಗಾಲಾಗಿ ಹೋದರು. ಯಾಕಂದರೆ ತಿನ್ನಲಿಕ್ಕೆ ಒಂದೊತ್ತಿನ ಊಟಕ್ಕೂ ಕೂಡ ಪರದಾಡಬೇಕಾಗಿರ್ತಂಥ ಸಂದರ್ಭದಲ್ಲಿ 22% ಟ್ಯಾಕ್ಸನ್ನು ಯಾವ ರೀತಿ ಕಟ್ತಾರೆ? ಹೀಗಿರುವಾಗ ಇದನ್ನು ನೀನೇ ಬಗೆಹರಿಸು ಅನ್ನುವಂಥ ಮಾತನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲರಿಗೆ ಮಹಾತ್ಮ ಗಾಂಧೀಜಿಯವರು ಕಟ್ಟಿದಾಗ ಆ ಒಂದು ಸಂದರ್ಭದಲ್ಲಿ ಇವರು ಅದರ ನೇತೃತ್ವವನ್ನು ವಹಿಸಿ ಅವರು ಅದನ್ನು ಮುಂದೆ ಹೇಳ್ತೀನಿ ನಾನು. ಆಮೇಲೆ ಆ ಸಂದರ್ಭದಲ್ಲಿ ಯಾರು ಟ್ಯಾಕ್ಸ್ ಕಟ್ಟೋಕ್ಕೆ ಆಗೋದಿಲ್ವೋ ಅವರು ನಿಮ್ಮ ಕಾಗದ ಪತ್ರ ಅಂದರೆ ಹೊಲದ ಉತ್ತಾರಗಳನ್ನು ತೆಗೆದುಕೊಂಡು ಬಂದು ಅದರಲ್ಲಿ ನೀವು ಹೆಬ್ಬಟ್ಟು ಒತ್ತಿ ನಮಗೆ ನಿಮ್ಮ ಭೂಮಿಯನ್ನು ಬಿಟ್ಟು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ರೈತರಿಗೆ ಜಂಗಾಬಲವೇ ಉಡುಗಿದಂತಾಗ್ತೈತಿ, ನಿಂತ ನೆಲವೇ ಕುಸಿದಂತಾಗ್ತೈತಿ. ಆ ಸಂದರ್ಭದಲ್ಲಿ ಅವರು
ಸರ್ದಾರ್ ವಲ್ಲಭಭಾಯಿ ಪಟೇಲರು ಯಾವ ರೀತಿ ಚಾಣಾಕ್ಷತನದಿಂದ ಜನರನ್ನು ಹುರಿದುಂಬಿಸಿದರು, ಚಳವಳಿಯಲ್ಲಿ ಭಾಗವಹಿಸಲಿಕ್ಕೆ ಪ್ರಾರಂಭ ಮಾಡಿಸಿದರು ಅನ್ನೋದಕ್ಕೆ ಉದಾಹರಣೆಯಾಗಿ ಆ ಒಂದು ಸಂದರ್ಭದಲ್ಲಿ ಟ್ಯಾಕ್ಸ್ ತುಂಬದೇ ಇರತಕ್ಕಂಥ ರೈತರ ಮನೆಗಳಿಗೆ ಬಂದು ಅವರ ಪೇಪರಿಗೆ ಹೆಬ್ಬಟ್ಟು ಒತ್ತಿಸಿಕೊಂಡು ಅವರಿಗೆ ನಿರಾಶ್ರಿತರನ್ನಾಗಿ ಮಾಡ್ತಿದ್ರಲ್ಲ, ಆ ಸಂದರ್ಭದಲ್ಲಿ ಪ್ರತಿ ದಿವಸ ಒಂದೊಂದು ಮನೆಗೆ ಹೋಗ್ತಿದ್ರು. ಆ ರೈತರನ್ನು ಅವರಿಗೆ ಅವರ ಉತ್ತಾರಗಳನ್ನು ಕಸ್ಕೋತಿದ್ರು. ಹೀಗಾದಾಗ ಅವರು ಯಾರ ಮನೆಗೆ ಹೋಗ್ತಾರೆ, ಯಾರ ಮನೆಗೆ ಹೋಗಿ ಅವರು ಏನು ಮಾಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬಂದಾಗ ಗುಪ್ತಚರರನ್ನು ನೇಮಿಸಿ ಬ್ರಿಟಿಷರ ಒಂದು ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೊಂಡಾಗ ಅವರು ಇಂಥವ್ರ ಮನೆಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರು ಅವ್ರಿಗೆ ಹೇಳ್ತಾರೆ, ಇಲ್ಲ ನೀವು ಸುಮಾರು ಒಂದು 3-4 ತಿಂಗಳ ಕಡೆ ಬರಲಿಕ್ಕೆ ಹೋಗ್ಬಿಡ್ರಿ, ನೀವು ಎಲ್ಲಾದರೂ ಹೋಗಿಬಿಡ್ರಿ ಅಂತ ಹೇಳ್ತಿದ್ರು. ಆ ಸಂದರ್ಭದಲ್ಲಿ ಬ್ರಿಟಿಷರು ಬರೋದು, ಅಲ್ಲಿ ಮನೆಗೆ ಅವರ ರೈತರು ಇರಲಿಲ್ಲ ಅಂದರೆ ವಾಪಸ್ ಹೋಗೋದು ಅನ್ನುವಂಥ ದಿನಚರಿ ಆಗಿಬಿಟ್ಟು. ಹೀಗಾದಾಗ ಬ್ರಿಟಿಷರು ಯಾವುದೇ ಪರಿಸ್ಥಿತಿಯಲ್ಲಿಯೂ ಕೂಡ ಅವರಿಗೆ ಏನು ಮಾಡಿ ನಾವು ಟ್ಯಾಕ್ಸು ಹೊಂದಿಸಿಕೊಳ್ಳಬೇಕು ಹಾಗೂ ರೈತರ ಭೂಮಿಯನ್ನು ಯಾವ ರೀತಿ ಪಡಿಬೇಕು ಅನ್ನೋದನ್ನೇ ತೋರಿಸಿದಂತಾಯಿತು. ಹೀಗಾದಾಗ ಸಾಕಾಗಿ ಇಲ್ಲ ನಾವು ನಿಮ್ಮ ಭೂಮಿಯನ್ನು ಕಸ್ಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಆವಾಗಿನಿಂದನ ಸರ್ದಾರ್ ವಲ್ಲಭಭಾಯಿ ಪಟೇಲರಿಗೆ ಗುಜರಾತಿನ ಮಹಿಳೆಯರು ಸರ್ದಾರ ಅಂತೇನು ಕರೆದರು. ಹೀಗಾದಾಗ ಅವರು ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಸರ್ದಾರ್ ವಲ್ಲಭಭಾಯಿ ಪಟೇಲರಂತೇಳಿ ಹೆಸರನ್ನು ಕೂಡ ಸಂಪಾದನೆ ಮಾಡಿದರು. ಜೊತೆಗೆ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾಕಷ್ಟು ಸಾವು ನೋವುಗಳನ್ನು ಕಂಡಿರ್ತಕ್ಕಂಥ, ಸಾಕಷ್ಟು ಚಳವಳಿಗಳನ್ನು ಕಂಡಿರ್ತಕ್ಕಂಥ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕಾಗಿತ್ತು. ಆ ಸಂದರ್ಭದಲ್ಲಿ 1947 ಆಗಸ್ಟ್ 15 ಮಧ್ಯರಾತ್ರಿ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟರು. ಆ ಸಂದರ್ಭದಲ್ಲಿ ನಮ್ಮ ಭಾರತ ಅಖಂಡ ಭಾರತವಾಗಿರಲಿಲ್ಲ. 565 ರಾಜಮನೆತನಗಳು ನಮ್ಮ ಭಾರತದಲ್ಲಿ ಇದ್ದು ಅವರು ಭಾರತದ ಜೊತೆಗೆ ವಿಲೀನ ಆಗಲಿಕ್ಕೆ ಎಳ್ಳಷ್ಟು ಕೂಡ ಒಪ್ಪದೇ ಇರತಕ್ಕಂಥ ಸಂದರ್ಭವೂ ಕೂಡ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ಚಾಣಕ್ಯನ ನೀತಿಯಿಂದ ಒಂದೊಂದೇ ಎಲ್ಲ ರಾಜರುಗಳನ್ನು ಮನವೊಲಿಸಿ ಸಾಮವೇದ, ಧಾಮವೇದ ಹಾಗೂ ದಂಡ ಯೋಧಗಳನ್ನು ಉಪಯೋಗ ಮಾಡಿ ಅವರು ತಮ್ಮ ಕಾಯಕವನ್ನು ಮುಂದುವರಿಸಿದರು. ಅವುಗಳಲ್ಲಿ ಯಶಸ್ವಿನೂ ಕೂಡ ಆದರು. ಹೀಗಾಗಿ ನಾನು ಕೆಲವೇ 4 ಸಂಸ್ಥಾನಗಳ ಒಂದು ಉದಾಹರಣೆಗಳನ್ನು ಕೊಡಬೇಕಂದ್ರೆ, ಭಾರತದಲ್ಲಿ 565 ಸಂಸ್ಥಾನಗಳ ಪೈಕಿ ಜೋಧ್ಪುರ, ಆಮೇಲೆ ಜುನಾಗಢ, ಆಮೇಲೆ ಹೈದರಾಬಾದ ಮತ್ತು ಜಮ್ಮು ಕಾಶ್ಮೀರ, ಇವುಗಳ ಬಗ್ಗೆ ಅಷ್ಟೇ ನಾನು ಮಾತಾಡ್ತೀನಿ. ಜೋಧ್ಪುರ ಅಲ್ಲಿ ಹನುಮಂತ್ ಸಿಂಗ್ ಅನ್ನುವಂಥ ರಾಜ ಆಗ್ತಿದ್ದ. ಆ ಹನುಮಂತ್ ಸಿಂಗ್ ರಾಜಾಗ ಸ್ವಾತಂತ್ರ್ಯ ಸಿಕ್ಕ ನಂತರ ಇವರೇನು ವಿಲೀನ ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಈಗಿನ ನಮ್ಮ ಅಜಿತ್ ದೋಯಲ್ ಇದ್ದಾರಲ್ಲ, ಅಂಥ ಒಬ್ಬ ಚಾಣಾಕ್ಷ ಒಬ್ಬ ವ್ಯಕ್ತಿಯನ್ನು ಅಂದರೆ VP ಮೆನನ್ ಅನ್ನೋರನ್ನ ಸಂಧಾನಕ್ಕಾಗಿ ಹನುಮಂತ್ ಸಿಂಗ್ ಅವರ ಕಡೆಗೆ ಜೋಧ್ಪುರಕ್ಕೆ ಕಳಿಸ್ತಾರೆ ಸರ್ದಾರ್ ವಲ್ಲಭಭಾಯಿ ಪಟೇಲರು. ಆಗ ಆ ವ್ಯಕ್ತಿ ಪಾಕಿಸ್ತಾನದ ಕೈಗೊಂಬೆಯಾಗಿರ್ತಾನೆ. ಅವರಿಗೆ ಇಲ್ಲ ಸಲ್ಲದ ಆಮಿಷಗಳನ್ನು ಪಾಕಿಸ್ತಾನದವರು ಒಡ್ಡಿರ್ತಾರೆ. ಆ ಒಂದು ಆಮಿಷಕ್ಕೆ ಒಳಗಾಗಿ ಈ ವ್ಯಕ್ತಿ ಈ ಒಂದು ಸಂಧಾನಕ್ಕೆ ಒಪ್ಪಿಕೊಳ್ಳೋದಿಲ್ಲ. ಆವಾಗ ಅವನು VP ಮೆನನ್ ಅವರ ತಲೆಗೇ ಪಿಸ್ತೂಲ್ ಹಿಡಿದು ಅವನನ್ನು ಹೆದರಿಸಿ ವಾಪಸ್ ಓಡಿಸಿ ಕಳಿಸಿರ್ತಾನೆ. ಇದನ್ನು ಕೂಡ ಸರ್ದಾರ್ ವಲ್ಲಭಭಾಯಿ ಪಟೇಲರಿಗೆ ಅವನು ಹೇಳ್ತಾನೆ. ಜೊತೆಗೆ ಆ ಒಂದು ಸಾಮೋಪಾಯದಿಂದ ಇವನು ಬಗ್ಗುವುದಿಲ್ಲ ಅಂತ ಹೇಳಿಕೆಸಿಂದ, ದಂಡೋಪಾಯ ಅಂತ ಹೇಳಿಕೆಸಿಂದ ಅವನ ಮೇಲೆ ಯುದ್ಧ ಸಾರಿಕೆಸಿಂದ ರಾಜ್ಯವನ್ನು ವಶಪಡಿಸಿಕೊಳ್ತಾರೆ. ಆಮೇಲೆ ಹೈದರಾಬಾದ್ ನಿಜಾಮನೂ ಕೂಡ ಆ ಸಂದರ್ಭದಲ್ಲಿ ಒಪ್ಪಿಕೊಳ್ಳದೇ ಇದ್ದಾಗ ಇಲ್ಲ ನೀನು ಒಪ್ಪಿಕೊಳ್ಳಲೇಬೇಕು, ಯಾಕಂದರೆ ನೀನು ಪಾಕಿಸ್ತಾನಕ್ಕೆ ಸೇರ್ಪಡೆ ಆದರೆ ಪಾಕಿಸ್ತಾನದಿಂದ ಸಾಕಷ್ಟು ದೂರದಲ್ಲಿ ನಿನ್ನ ಒಂದು ಹೈದರಾಬಾದ್ ಇದೆ, ಅಲ್ಲಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀನು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗ್ತೈತಿ. ಯಾಕಂದರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗಬೇಕಾದ್ರೆ ವೀಸಾ ಪಾಸ್ಪೋರ್ಟಿನ ಸಮಸ್ಯೆ ಉಂಟಾಗ್ತೈತಿ. ಆಮೇಲೆ ಹೈದರಾಬಾದ್ ಪ್ರಾಂತ್ಯದಲ್ಲಿ ಸಾಕಷ್ಟು ಜನ ಹಿಂದೂಗಳು ಇದ್ದಾರೆ. ಹೀಗಿರುವಾಗ ನೀನು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರೂ ಕೂಡ ಅವನು ಒಪ್ಪೋದಿಲ್ಲ. ಆಮೇಲೆ ಆ ಸಮಯದಲ್ಲಿ ಈ ಒಬ್ಬ ಹೈದರಾಬಾದಿನ ನಿಜಾಮ ಪಾಕಿಸ್ತಾನದ ಅಧ್ಯಕ್ಷನಾಗಿರ್ತಕ್ಕಂಥ ಜಿನ್ನಾಗೆ 20 ಕೋಟಿ ರೂಪಾಯಿಗಳನ್ನು ಶಸ್ತ್ರಾಸ್ತ್ರ ಖರೀದಿ ಮಾಡಿಕೊಳ್ಳಲಿಕ್ಕೆ ಕೊಟ್ಟಿರ್ತಾನೆ. ಹೀಗಿರುವಾಗ ಎಲ್ಲವುಗಳನ್ನು ನೋಡಿ ಇವನೇನು ಬಗ್ಗೋದಿಲ್ಲ ಅಂಥೇಳಿ ಅವನನ್ನು ಸೋಲಿಸಲಿಕ್ಕೆ ಮಿಲ್ಟ್ರಿಗೆ ಫೋನ್ ಮಾಡ್ತಾರೆ. ಮಿಲ್ಟ್ರಿಗೆ ಫೋನ್ ಮಾಡಿ ಬೈ ಫೋರ್ಸ್ ಅದನ್ನು ವಶಪಡಿಸ್ಕೊಳ್ತಾರೆ. ಆಮೇಲೆ
ಹೀಗೆ ಜಮ್ಮು ಕಾಶ್ಮೀರದ್ದು ಅದೇ ರೀತಿ ಆಗ್ತೈತಿ. ಅಲ್ಲಿಯೂ ಕೂಡ ಹರಿಸಿಂಗ್ ಅನ್ನುವಂಥವ್ರು ಇರ್ತಾರೆ, ಅವರು ಕೂಡ ಒಪ್ಪೋದಿಲ್ಲ. ಅಲ್ಲಿ ಪಾಕಿಸ್ತಾನ ತಪ್ಪು ಮಾಡ್ತೈತಿ. ಅಲ್ಲಿ ಪಾಕಿಸ್ತಾನದ ನುಸುಳುಕೋರರನ್ನು ಜಮ್ಮು ಕಾಶ್ಮೀರಕ್ಕೆ ಕಳಿಸಿಕೊಟ್ಟಾಗ ಅಶಾಂತಿ ತಲೆದೋರ್ತೈತಿ. ಆ ಸಂದರ್ಭದಲ್ಲಿ ಅವನು ಕೂಡ ವಿಧಿ ಇಲ್ಲದೇ ಸರ್ದಾರ್ ವಲ್ಲಭಭಾಯಿ ಪಟೇಲ್ರಿಗೆ ಫೋನ್ ಮಾಡ್ತೇನೆ, ಇಲ್ಲ ನಾನು ಭಾರತದ ಜೊತೆಗೆ ವಿಲೀನ ಆಗ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಆಮೇಲೆ ಪೂರ್ಣ ಪ್ರಮಾಣದ ಸರ್ಕಾರ ರಚನೆ ಆಗಬೇಕಾಗಿರ್ತೈತಿ. ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು 3 ಜನರನ್ನು ಹೆಸರಿಸ್ತಾರೆ. ಈ 3 ಜನರಲ್ಲಿ ಯಾರಿಗೆ ನೀವು ಮತ ಹಾಕ್ತೀರಿ, ಹೆಚ್ಚು ಮತ ಹಾಕ್ತೀರಿ, ಅವ್ರನ್ನ ಪ್ರಧಾನಮಂತ್ರಿ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದಾಗ ಆಚಾರ್ಯ ಕೃಪಲಾನಿಯವರು, ಸರ್ದಾರ್ ವಲ್ಲಭಭಾಯಿ ಪಟೇಲರು, ಜೊತೆಗೆ ಚಾಚಾ ಜವಾಹರ್ಲಾಲ್ ನೆಹರೂರವರು ಕೂಡ ಅಭ್ಯರ್ಥಿಗಳಾಗ್ತಾರೆ. ಆ ಸಂದರ್ಭದಲ್ಲಿ 12 ಮತಗಳನ್ನು, ಅತಿ ಹೆಚ್ಚು 12 ಮತಗಳನ್ನು ಪಡೆದು ಸರ್ದಾರ್ ವಲ್ಲಭಭಾಯಿ ಪಟೇಲರು ಚುನಾಯಿತರಾಗ್ತಾರೆ. 2 ಮತಗಳನ್ನು ಪಡೆದು ಕೃಪಲಾನಿಯವರಾಗ್ತಾರೆ. ಜವಾಹರ್ಲಾಲ್ ನೆಹರೂರವರಿಗೆ 0 ಸುತ್ತಕೊಂಡು ಬಿಟ್ಟಿರ್ತೈತಿ. ಆಮೇಲೆ ಮಹಾತ್ಮ ಗಾಂಧೀಜಿಯವರಿಗೆ ಇದನ್ನು ತೋರಿಸಿದಾಗ ಅವರಿಗೆ ದಿಗ್ಭ್ರಮೆ ಆಗ್ತೈತಿ. ಯಾಕಂದ್ರೆ ಅವರು ಆಗಿಂದಾಗಲೇ ಒಂದು ಚೀಟಿ ಬರೆದುಕೇಸಿಂದ ಇವ್ರಿಗೆ ಕೊಡ್ತಾರೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ರಿಗೆ. ಎಲ್ಲ ಜವಾಹರ್ಲಾಲ್ ನೆಹರೂರವನ್ನೇ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕಾಗ್ತೈತಿ, ನೀ ಹಿಂದೆ ಸರ್ಕು ಅಂತಾರೆ. ಮಹಾತ್ಮ ಗಾಂಧೀಜಿಯವರ ಮಾತನ್ನು ಚಾಚು ತಪ್ಪದೆ ಪಾಲಿಸ್ತಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲರು ಹಿಂದೆ ಸರಿತಾರೆ. ಆಮೇಲೆ ನೆಹರೂರವನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡ್ತಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನ ದೇಶದ ಗೃಹ ಮಂತ್ರಿಗಳನ್ನಾಗಿ ನೇಮಕ ಮಾಡ್ತಾರೆ. ಹಾಗಾಗಲಿಕ್ಕೆ ಕಾರಣ ಏನಂತಂದರೆ, ಜವಾಹರ್ಲಾಲ್ ನೆಹರೂರವರು ಅಗರ್ಭ ಶ್ರೀಮಂತರಾಗಿರ್ತಾರೆ. ಶ್ರೀಮಂತರಾದಮೇಲೆ ಅವರಿಗೆ ಯಾವತ್ತೂ ಕೂಡ ಮೊದಲನೇ ಸ್ಥಾನದಲ್ಲಿಯೇ ಇರಬೇಕನ್ನುವಂಥ ಒಂದು ಮನಸ್ಥಿತಿಯಲ್ಲಿರ್ತಾರೆ. ಹೀಗಿರುವಾಗ ಇವರನ್ನು ನಾವು ಪ್ರಧಾನಮಂತ್ರಿ ಮಾಡದೇ ಇದ್ದರೆ ಬ್ರಿಟಿಷರು ಮತ್ತೆ ತಮ್ಮ ಕೈಚಳಕವನ್ನು ತೋರಿಸಿ ನಮ್ಮ ಭಾರತದ ಮೇಲೆ ಏನಾದರೂ ಒಂದು ಸಂಚಲನ ರೂಪಿಸಬಹುದು ಅನ್ನುವಂಥ ಒಂದು ದೂರಾಲೋಚನೆಯಿಂದ ಮಹಾತ್ಮ ಗಾಂಧೀಜಿಯವರು ಜವಾಹರ್ಲಾಲ್ ನೆಹರೂರವರನ್ನು ಪ್ರಧಾನಮಂತ್ರಿಗಳನ್ನಾಗಿ ಮಾಡ್ತಾರೆ. ಗೃಹ ಮಂತ್ರಿಗಳನ್ನಾಗಿ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನು ನೇಮಕ ಮಾಡ್ತಾರೆ. ಜೊತೆಗೆ IAS, IPS ಮತ್ತು IFS ಅನ್ನುವಂಥ ಸರ್ಕಾರಿ ಉದ್ಯೋಗ, ಸರ್ಕಾರವನ್ನೇ ನಿಯಂತ್ರಿಸದೆ ಸರ್ಕಾರದ ಆಡಳಿತ ಯಂತ್ರವನ್ನು ಕೂಡ ರಚನೆ ಮಾಡಿರ್ತಕ್ಕಂಥವ್ರು ಸರ್ದಾರ್ ವಲ್ಲಭಭಾಯಿ ಪಟೇಲರು. ಹೀಗೆ ಸರ್ದಾರ್ ವಲ್ಲಭಭಾಯಿ ಪಟೇಲರು ಯಾಕೆ ಪ್ರಧಾನಮಂತ್ರಿ ಆಗಲಿಲ್ಲ, ಅವರು ತ್ಯಾಗಮೂರ್ತಿಗಳ ಯಾಕೆ ಆದರು ಅನ್ನೋದಕ್ಕೆ ಈ ಸಂಚಿಕೆ ಸಾಕ್ಷಿ, ಇದೇ ಒಂದು ಸಾಕ್ಷಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ, ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಭೇಟಿಯಾಗೋಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YTಗೆ ಸಬ್ಸ್ಕ್ರೈಬ್ ಮಾಡದಿರ್ತಕ್ಕಂಥವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಈ ಸಂಚಿಕೆಯನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಬಂಧುಗಳಿಗೆ ಕಳಿಸ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರ.